ಅವ್ರಿಗೂ ತಿರುಗಾಡೋದು ಜಾಗ ಕೊಡ್ತಾಯಿಲ್ಲ ಸವಾನಿಯರು ಅಂತ ಹೇಳಿ ಇವರೆಲ್ಲ ಮಾಸರ್ ವಿಸಿಟ್ ಮಾಡಿದ್ದಾರೆ, ಪರಿಶೀಲನೆ ಮಾಡವ್ರೆ, ಜಾಗ ಎಲ್ಲ ಇಟ್ಬಿಡಿ ಜಮೀನು ಅಂತ ಹೇಳ್ತಾರೆ. ಖರಾಬ್ ಜಾಗನೂ ಕೂಡ ತೋರಿಸವ್ರೆ, ಬಂಡಿದಾರಿಗೆ ತೋರಿಸವ್ರೆ, ಜಾಗ ಬಿಡ್ಸ್ಕೊಡೋಕೆ ಆಗ್ತಾ ಇಲ್ಲ. ಮತ್ತು ಅವ್ನ ಕುಟುಂಬ ಮತ್ತು ವ್ಯವಸಾಯ ಮಾಡೋದಂಗೆ ಮತ್ತು ಜೀವನ ಮಾಡೋದಂಗೆ ಅದೇ ನೋಡ್ಕೊಂಡು ಜೀವನ ಮಾಡ್ತಾವ್ರೆ. ಅದು ಪುತ್ರ ನೀವು ಎಷ್ಟು ತಹಸೀಲ್ದಾರ್ ತಗೊಳ್ಳಿದ್ದು ಖರಾಬ್ ಜಾಗ ತೋರಿಸಿದ್ದೀವಿ, ಸರ್ಕಾರಿ ಜಾಮೀನು ಅವರು ಬಿಡ್ಸ್ಕೊಡ್ತಾ ಇಲ್ಲ. ತಹಸೀಲ್ದಾರ್ ಕೋರ್ಸ್ ತಗೊಂಡು ಪೊಲೀಸ್ ತಗೊಂಡು ಬಿಡ್ಸ್ಕೊಡೋ ಕೆಲಸ ಆಗಬೇಕು. ಅವರು ಅವತ್ತಿಂದ ಕೂಡ 7 ವರ್ಷದಿಂದ ಕೂಡ ಸಾಮಾನ್ಯ ಒಳಗಡೆ ಸೇರಿಸ್ತಾ ಇಲ್ಲ, ಅವ್ರು ವ್ಯವಸಾಯ ಮಾಡ್ತಾ ಇಲ್ಲ. ಅದರಿಂದ ಅವ್ರ ಜೀವನ ಕೂಲಿ ಮಾಡ್ಕೊಂಡು ಒಳ್ಳೆ ಜೀವನ ಮಾಡ್ತಾರೆ. ತಜ್ಜನ ಸಾಹೇಬ ನಿಮ್ಮ ಗಮನಕ್ಕೆ ಬಂದಿದೆ ಅದು. ಅದೇನಾಗ್ತಂತ ತಗೋತೀರೋ ನೆಕ್ಸ್ಟ್ ಮೀಟಿಂಗಲ್ಲಿ ಅದನ್ನು ಕ್ಲಿಯರ್ ಮಾಡಿ. ನಂದು ಇದು ಹೊಸ ಪ್ರಶ್ನೆ. ನಮ್ಮ ಸರ್ಕೂರು ಮತ್ತು ಎಚ್ ಡಿ ಕೋಟೆ ಒಂದು ಪುಣ್ಯ ಕ್ಷೇತ್ರ ಅಥವಾ ಒಂದು ಶಕ್ತಿ ದೇವತೆ ಕ್ಷೇತ್ರ ಚಿಕ್ಕದೇವನ ಬೆಟ್ಟ, ಅಲ್ಲಿ MKP ಬಾರ್ ಅಂತಕ್ಕಂಥದ್ದು ಸಾರ್ವಜನಿಕರು ಮತ್ತು ಭಕ್ತರು ಓಡಾಡ್ತಕ್ಕಂಥ ಜಾಗದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಇದು ಸಾಕಷ್ಟು ಜನ ವಿರೋಧ ವ್ಯಕ್ತ ಮಾಡಿದ್ರೆ ಪ್ರತಿಭಟನೆಗಳಾಗಿದೆ, ಎಲ್ಲ ಮೀಡಿಯಾಗಳಲ್ಲಿ ತಾವೆಲ್ಲ ನೋಡಿದ್ರಿ. ತಾತ್ಕಾಲಿಕವಾಗಿ ನಿಲ್ಲಿಸೋರೇ ಇಲ್ಲ, ಆದರೆ ಪರ್ಮಿಟ್ ನಿಲ್ಲಿಸಿಲ್ಲ. ಅಲ್ಲಿ ಯಾವ ಜಾಗ ಯಾವುದಪ್ಪ ಅಂತಂತಂದ್ರೆ ಭಕ್ತರು ದಿನ ಅಲ್ಲೇ ಓಡಾಡಬೇಕು, ದಿನ ಸ್ನಾನಕ್ಕೆ ಅಲ್ಲೇ ಬರಬೇಕು, ಸಾವಿರಾರು ಜನ ಸೇರ್ತಕ್ಕಂಥ ಜಾಗ. ಆ ಜಾಗ ನೋಡಿ ಕ್ಲಿಕ್ ಮಾಡಿ ಮಾಲೀಕ ಅನ್ನೋದು ಸ್ಥಾಪನೆ ಮಾಡಿದ್ದಾರೆ. ಹೆಂಗಸರು ಬರೀ ಓನ್ಲಿ ಪುರುಷರು ಹೋಗೋದಲ್ಲ, ಸಣ್ಣ ಮಕ್ಕಳು ಹೆಂಗಸರು ಮಕ್ಕಳೆಲ್ಲ ಹೋಗ್ತಕ್ಕಂಥ ಜಾಗ. ಅಲ್ಲಿ ಭಾಳ ಕಿರಿಕಿರಿ ಆಗ್ತಾ ಇದೆ. ಮತ್ತೆ ವೆಹಿಕಲ್ಗಳು ಬರ್ತಾವೆ ಅಲ್ಲಿ, ಆ ಪಕ್ಕದಲ್ಲಿ ಇರೋದ್ರಿಂದ ವೆಹಿಕಲ್ ಡ್ರಿಂಕ್ಸ್ ಮಾಡ್ಕೊಂಡು ಅನಾಹುತಗಳು ಆಗ್ತಕ್ಕಂಥ ಸಂಭವಗಳು ಜಾಸ್ತಿ ಇರೋದ್ರಿಂದ ಅದನ್ನ ಪರ್ಮಿಷನ್ ತಗೊಂಡಿದ್ದಾರೆ. ಪರ್ಮಿಷನ್ ಆ ಜಾಗದಲ್ಲಿ ಬೇಡಿ ಬೇರೆ ಕಡೆ ಸ್ಥಳಾಂತರ ಮಾಡಿ ಅಂತಕ್ಕಂಥದ್ದು ನನ್ನ ಉಪಾಯ. ಯಾರು ನಿಲ್ಲಿಸಿದ್ದಾರೆ ಸ್ಥಳೀಯರ ವಿರೋಧ ಮಾಡ್ಕೊಂಡು ನಿಲ್ಲಿಸಿದ್ದಾರೆ, ಅದು ಪೂರ್ಣ ಪ್ರಮಾಣದಲ್ಲಿ ನಿಲ್ಲಿಸ್ಬೇಕು. ಅದನ್ನ ಪುನಃ ಅವರೇನೋ ಹೋಗಿದ್ದಾರೆ, ಅಪೀಲ್ ಹೋಗಿದ್ದಾರೆ, ಸ್ಟೇ ಹೋಗಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ಅದನ್ನು ಪೂರ್ಣ ಪ್ರಮಾಣದಲ್ಲಿ ಅದನ್ನು ನಿಲ್ಲಿಸಿ ಬೇರೆ ಕಡೆ ಅದನ್ನು ಶಿಫ್ಟ್ ಮಾಡಿಕೊಡಿ ಅಂತಕ್ಕಂಥದ್ದು ನಾನು ಒಂದು ಅಪ್ಪಲ್ಲಿ ಹೋಗಿದ್ದಾರೆ. ಇಲ್ಲ ಎರಡನೇದು ಮೇಡಮ್ SC/ST ಮಾತಾಡ್ತೀವಿ. ಕಳೆದ ತಿಂಗಳು 5ನೇ ತಾರೀಕು ನಮ್ಮಲ್ಲಿ MKP ಬರೋಂಥ ಸರ್ಗೂರು ತಾಲೂಕು ಚಾಮರಾಜನಗರ ಜಿಲ್ಲೆ ಇದೆ. ಚಿಕ್ಕದೇವನ ಮಟ್ಟದಿಂದ ಒಂದು 5ರಿಂದ 6 ಕಿಲೋಮೀಟರ್ ಅಲ್ಲಿ ಸ್ಥಳಾಂತರಗೊಂಡಿರೋ ಜಾಗ ನಮ್ಮ ಅಧಿಕಾರಿಗೂ ಯಾವುದೇ ಉಲ್ಲೇಖನೆ ಇಲ್ಲ. ಅಧಿಕಾರಿ ನಿಮ್ಮ ಸಂಜೆ ಸಿಕ್ಕಿದೆ ನನಗೆ. ಕಂಟಿನ್ಯೂ ಒಂದು 20 ಡೇಸ್ ರನ್ ಆಗಿದೆ ಮೇಡಮ್. 20 ಡೇಸಲ್ಲಿ ಯಾವುದೇ ಇಶ್ಯೂ ಇರಲಿಲ್ಲ. ಒಂದೊಂದು ಇಶ್ಯೂ ರೈಸ್ ಆಗಿದೆ ಮೇಡಮ್. ಪ್ರಸ್ತುತ ಅಂಗಡಿ ಕ್ಲೋಸ್ ಮಾಡೋದು ಪಂಚಾಯತ್. ಅದ್ರ ವಿರುದ್ಧ ಹೈಕೋರ್ಟ್ನಿಂದ ಇನ್ನೊಂದು ಸ್ಟೇ ಸಿಕ್ಕಿದೆ. ನೆಕ್ಸ್ಟ್ ಆಗಸ್ಟ್ 8ಕ್ಕೆ ಅದು ಹೈಕೋರ್ಟ್ ನಂತರ ನಾವು ಡಿಸಿಷನ್ ಆ ಜಾಗ ಬಿಟ್ಟು ಬೇರೆ ಕಡೆ ದಿನ ಬಂದು ಅವರ ಹಳೆ ಪದ್ಧತಿ ಜನ ಬಂದು ದೇವ್ರು ಬಂದು ಸ್ನಾನ ಮಾಡ್ತಾ ಆಲ್ಗಡಿನಲ್ಲಿ ಅಂತ ಒಂದು ಪದ್ಧತಿ ಇದೆ. ಆ ಜಾಗ ಮಾಡಿದ್ದಾರೆ, ಅದನ್ನು ಸ್ಥಳಾಂತರ ಮಾಡಿಸಿದ್ದಾರೆ. ಮೀಡಿಯಾದಲ್ಲೆಲ್ಲ ಇಶ್ಯೂ ಆಗುತ್ತೆ ನಮಗೆ ಯಾವುದೇ ಲಿಖಿತವಾಗಿ ಅದು ಅರ್ಜಿ ಮಾಡಿಲ್ಲ ಮೇಡಮ್. ಎರಡನೇದು ಈಗಾಗಲೇ ನಮ್ಮ ಸ್ನೇಹಿತರು ಪ್ರಸ್ತಾಪ ಮಾಡಿದ್ದಾರೆ. SC/ST ಹಾಸ್ಟೆಲ್ಗಳು ಈಗಾಗಲೇ ಶಾಲೆ ಪ್ರಾರಂಭ ಆಗಿರೋದ್ರಿಂದ ಕೂಡ ಮಕ್ಕಳು ಕೂಡ ಪ್ರಾರಂಭ ಆಗಿದ್ರೆ ಹೋಗ್ತಾ ಇದ್ದಾರೆ. ಅಲ್ಲಿ ಸಾಕಷ್ಟು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿ ಮಕ್ಕಳು ಹೊರಗಡೆ ಹೇಳೋಕ್ಕಾಗದೇ ಹಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿದೆ. ಮಕ್ಕಳಿಂದ ನಾವು ಒಂದು ಅಭಿಪ್ರಾಯಗಳನ್ನ ಸಂಗ್ರಹಣೆ ಮಾಡಿ ನಮ್ಮಲ್ಲಿ ಪ್ರಶ್ನೆ ಮಾಡ್ತಾ ಇದ್ವಿ. ನಾವೊಂದು ವಿಸಿಟ್ ಮಾಡಿಲ್ಲ. ಅಲ್ಲಿ ಸಾಕಷ್ಟು ನಲ್ಲಿಗಳು ಕೆಟ್ಟೋಗಿರ್ತಕ್ಕಂಥದ್ದಾಗಲಿ, CC ಕ್ಯಾಮ್ರಾನ ಸಿಬ್ಬಂದಿಗಳು ಮತ್ತು ವಾರ್ಡನ್ನು ಅವ್ರಿಗೆ ಯಾವ ಟೈಮ್ ಬೇಕೋ ಆ ಥರ ಆಫ್ ಮಾಡ್ಕೊಂಡು ಕೆಲಸ ಮಾಡೋದಾಗಲಿ, ಮಕ್ಕಳಿಗೆ ಅದು ಯೂಸ್ ಮಾಡ್ಕೊಂಡು ಮಕ್ಕಳಿಗೆ ಹೊರಗಡೆ ಫೋನ್ ಕೊಡ್ತಕ್ಕಂಥದ್ದು, ಮತ್ತು ಶೌಚಾಲಯನ ಕ್ಲೀನ್ ಮಾಡ್ತಾ ಇರ್ತಕ್ಕಂಥದ್ದು 15 ದಿನ ಆದರೂ ಕೂಡ ಕ್ಲೀನ್ ಮಾಡ್ದೇ ಇರ್ತಕ್ಕಂಥದ್ದು, ಮತ್ತು ಫುಡ್ಡಲ್ಲೂ ಕೂಡ ಸರಿಯಾದ ರೀತಿ ಫುಡ್ ಕೊಡ್ತಾ ಇಲ್ಲ. ವಾರಕ್ಕೆ 15 ದಿನಕ್ಕೆ ತರಕಾರಿ ತರ್ತಕ್ಕಂಥದ್ದು, ಇದೆಲ್ಲ ಸಾಕಷ್ಟು ತಪ್ಪುಗಳು ನಡೀತಾ ಇದೆ. ತಾವುಗಳ ಅನುಮತಿ ಕೊಟ್ಟರೆ ನಾವು ಸ್ವಲ್ಪ ವಿಸಿಟ್ ಮಾಡಿ ವಿಡಿಯೋ ಮಾಡ್ತಾ ಬರ್ತೀವಿ. ತಾವು ಏನಾದ್ರು ಹೋಗಿ ನಮಗೆ ST ಮೆಂಬರ್ಗಳಿಗೆ ಏನಾದ್ರು ಹೋಗಿ ವಿಸಿಟ್ ಮಾಡ್ಕೊಂಡು ನಿಂತಾರೆ ಅದನ್ನು ನಾವು ದಾಖಲೆ ಸಮೇತ ಥರ ಕೆಲಸನೂ ಕೂಡ ನಾವು ಮಾಡ್ತೀವಿ. ಅಲ್ಲಿ ಆ ಥರ ಆಗ್ತಾ ಇದೆ. ಮಕ್ಕಳ ಮೇಲೆ ನೀರಿಲ್ಲದಾಗ ನೀರು ತರಿಸ್ತಕ್ಕಂಥದ್ದು ಅದೇನು ನೋಡಿಲ್ಲ ಅಂತ. ಹಾಗಾಗಿ ಇಷ್ಟು ಸಾಕಷ್ಟು ಮತ್ತು ಮಕ್ಕಳು ಸ್ಟ್ರೆಂತ್ ಕಡಿಮೆ ಇದ್ದಾಗಲ್ಲ ಇವರೇ ಹೆಚ್ಚುವರಿ ಮಕ್ಕಳನ್ನ ಯಾರ ಸಂಬಂಧಿಕರ ಮಕ್ಕಳನ್ನ ಅಲ್ಲಿಗೆ ಸೇರಿಸ್ಕೊಂಡು ಅದರ ಹಣವನ್ನು ದುರುಪಯೋಗ ಮಾಡ್ತಕ್ಕಂಥದ್ದು. ಯಾಕಂದರೆ ನೀವು ಹೋಗ್ತೀರಿ ವಿಸಿಟ್ ಮಾಡಕ್ಕೆ ಹೋಗ್ತೀರಲ್ಲ, ಸ್ಟ್ರೆಂತ್ ತೋರಿಸ್ಬೇಕಲ್ಲ. ಸ್ಟ್ರೆಂತ್ ಮಾಡಿ ಅಂತ ನೀವೇ ಹೇಳ್ತೀರಿ, ಸ್ಟ್ರೆಂತ್ ತೋರಿಸ್ಬೇಕು. ಅವ್ರ ಮಕ್ಕಳನ್ನ ಸಂಬಂಧಿಕರ ಮಕ್ಕಳನ್ನ ಅಟೆಂಡೆನ್ಸ್ ಹಾಕತ್ತಾರೆ. ನೀವು ಹೋದಾಗ ವಿಸಿಟ್ ಮಾಡಿ ಸ್ಟ್ರೆಂತ್ ಇದೆ ಅಂತ ಹೇಳ್ತಾರೆ, ಮತ್ತು ಅದೆಲ್ಲ ಮೆಟೀರಿಯಲ್ಸ್ ಎಲ್ಲ ಪೋಲ್ ಆಗ್ತಾ ಇದೆ. ಇದನ್ನೆಲ್ಲ ಸ್ವಲ್ಪ ಸರಿಯಾಗಿ ನೀವು ಅಧಿಕಾರಿಗಳು ಭೇಟಿ ಕೊಟ್ಟು ಇದನ್ನೆಲ್ಲ ನೀವು CC ಕ್ಯಾಮ್ರಾನ ಯಾವ ಟೈಮಲ್ಲಿ ಮಕ್ಕಳು ಎಲ್ಲೆಲ್ಲಿ ಏನೇನು ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ಇದ್ರ ಬಗ್ಗೆ ಕ್ರಮ ತಗೋಬೇಕು ಅಂತಕ್ಕಂಥದ್ದು ನನ್ನ ಒತ್ತಾಯ ಸರ್. ಮತ್ತು ಇನ್ನೊಂದು ಮೇಡಮ್, ಕೋಗಳ ಗ್ರಾಮ ಅಂತ ಬರುತ್ತೆ ನಮ್ಮಲ್ಲಿ. ಆ ಕೋಗಳ ಗ್ರಾಮದಲ್ಲಿ ನಿಮ್ಮ ಗಮನಕ್ಕೆ ಬಂದಿದೆ, ತಹಸೀಲ್ದಾರ್ ಗಮನಕ್ಕೆ ಬಂದಿದೆ. ಅಲ್ಲಿ 2 ಕೋಮ್ ಇರುತ್ತೆ. ಕೋಗಳ ದಕ್ಕನುಡಿ ಅಂತಕ್ಕಂಥದ್ದು 2 ಗ್ರಾಮ ಇದೆ. ಅದು ಒಂದೇ ಗ್ರಾಮ, ಅದು 2 ಸೇರ್ಕೊಂಡಿದೆ. ಒಂದೇ ಯಾರಾದರೂ ಕೂಡ ಒಂದೇ ಗ್ರಾಮ ಅಂತ ಅದನ್ನು ಕನ್ಸಿಡರ್ ಮಾಡ್ತಾರೆ. ಆ ಗ್ರಾಮದಲ್ಲಿ ಒಂದು ಸರ್ಕಾರಿ ಜಾಗದಲ್ಲಿ
ಬಸವೇಶ್ವರ ಮತ್ತು ಅಂಬೇಡ್ಕರ್ ಫೋಟೋ ಎರಡೂ ಕೂಡ ಫಲಕಗಳು ಹಾಕಿದ್ದಾರೆ. ಈಗ ಹೋಗಿದರೆ ಪಿಡಿಯವರು ಹೋಗಿ ಅದನ್ನು ಮಾಜರ್ ಮಾಡಿ ವರದಿನ ತಮ್ಗೆ ಯಾಕೆ ತಲುಪಿಸ್ಬೇಕು ತಲುಪಿಸೋದಿಲ್ಲ. ಆದರೆ ಮುಂದೆ ಅದು ದೊಡ್ಡದಾಗೋ ವಿಷಯ, ಅದನ್ನು ಶಾಂತಿ ಸಭೆ ಮಾಡ್ತೀರ, ಅದನ್ನು ತಿಳಿಗೊಳಿಸ್ತೀರ, ಹೋಗಿ ಅದನ್ನು ತಿಳಿಗೊಳಿಸಿ ಅವ್ರು ಯಾವ ರೀತಿ ಹೇಳ್ಬೇಕು ಹೇಳ್ಕೊಂಡು ಸಮಾಜಕ್ಕೂ ಕೂಡ ಸವರ್ಣರಿಗೆ ಮತ್ತು ದಲಿತರಿಗೆ ಅದನ್ನು ಸಮಾಧಾನ ಮಾಡಿ ಆ ಜಾಗವನ್ನು ಅದು ಸಾರ್ವಜನಿಕವಾಗಿ ಕೊಡಿಸ್ಕೊಡ್ತಕ್ಕಂಥ ಕೆಲಸವನ್ನು ತಾವು ಮಾಡಿಕೊಡ್ಬೇಕು. ಈ ಕಮಿಟಿ ಮುಖಾಂತರ ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ಯಾಕಂದರೆ ಅದು ದೊಡ್ಡ ಇಶ್ಯೂ ಆಗುತ್ತೆ. ಈಗಲೂ ಕೂಡ ಎರಡು ಶಾಂತಿಯುತವಾಗಿದೆ. ಈಗ ಅಂಬೇಡ್ಕರ್ ಫೋಟೋನು ಇದೆ, ಬಸವೇಶ್ವರ ಫೋಟೋನು ಹಾಕಿದ್ದಾರೆ ಜಾಗದಲ್ಲಿ, ಶಾಂತಿಯುತವಾಗಿದೆ. ಈಗ ನನ್ನ ಗಮನಕ್ಕೆ ನಾನು ಬರ್ತಾ ಇದ್ದೀನಿ. ಮತ್ತು ಇನ್ನೊಂದು ಬರೆಯೋದು ಮೇಡಮ್, ಈಗ ಕಾಲೇಜು ಶುರುವಾಗಿದೆ ನಮ್ಮಲ್ಲಿ, ಪದವಿ ಪೂರ್ವ ಕಾಲೇಜು ಮತ್ತು ಹೈಸ್ಕೂಲ್ಗಳಲ್ಲಿ ಪ್ರಾರಂಭ ಆಗ ಮುಂಚೆ ಮತ್ತು ಬಿಡಾಗ ಬೇರೆ ವ್ಯಕ್ತಿಗಳು ಸೀನಿಯರ್ ಸ್ಟೂಡೆಂಟ್ಸ್ಗಳು ಒಂದು ಡೀಲಿಂಗ್ ಮಾಡ್ತಕ್ಕಂಥದ್ದು ನೋಡಿ ಅಂದ್ಬಿಟ್ಟು ಸರ್ ಚಿಡಿ ಕೊಟ್ಟದ್ದು ಅಂದ್ಕೊಂಡಿದ್ದೀನಿ. ನಾನು ನಮ್ಮ ಶಾಲೆ ಪ್ರೌಢಶಾಲೆ ನಮ್ಮ ಉಂಬಳಿಗೆ ಬರುತ್ತೆ. ನಾನು ಅಲ್ಲಿ ನೋಡಿರ್ತಕ್ಕಂಥ ದೃಶ್ಯ, ನಾನು ಸಾಕಷ್ಟು ಅಲ್ಲಿ CDC ಅಧ್ಯಕ್ಷ ನಮ್ಮ ಕಾಲೇಜ್ಗೆ ನಾನು ಸಾಕಷ್ಟು ಹೇಳಿದ್ರು ಕೂಡ ಮಕ್ಕಳು ಗಂಡು ಮಕ್ಕಳು ಬಂದು ನಿಂತ್ಕೊಳ್ತಕ್ಕಂಥದ್ದು. ಎಷ್ಟೋ ಪೇರೆಂಟ್ಸು ಬಂದು ಇವ್ರು ನೋಡ್ದಾದ್ರೆ ಬಂದು ಡ್ರಾಪ್ ತಗೊಂಡು ಹೋಗ್ತಾರೆ ಗೇಟಿಂದ ಬಂದು. ಮಕ್ಕಳನ್ನ ನಮ್ಮ ಅಲ್ಲೇ ಬಿಟ್ಟರೆ ತೊಂದರೆ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ನೀವು ಇಡೀ ಟೋಟಲ್ ಎಲ್ಲ ಹೇಳ್ತಿದ್ವಿ. ಎಲ್ಲ ಟೈಮಲ್ಲಿ ಬಿಡಾಗ ಮತ್ತು ಹೋಗ್ಬೇಕಾದ್ರೆ ಕಾಲೇಜ್ PUC ಕಾಲೇಜ್ ಮತ್ತು ಹೈಸ್ಕೂಲ್ ಆ ಒಂದು ಕಾಲೇಜ್ಗಳಿಗೆ ಒಂದು ಆ ಟೈಮಲ್ಲಿ ಒಂದು ಸ್ವಲ್ಪ ಪೊಲೀಸ್ನವ್ರನ್ನ ಸ್ವಲ್ಪ ಗಸ್ತ್ ಹಾಕಿದ್ರೆ ಹೊರಗಡೆ ಬರ್ತಕ್ಕಂಥ ಒಂದು ಯಾರು ಕೊಂಡ್ರೆ ಯಾರು ಬರ್ತಾರೆ ಅದು ಅವಾಯ್ಡ್ ಆಗ್ತಕ್ಕಲ್ಲ ಅಂತಂದು ನನ್ನ ಅಭಿಪ್ರಾಯ. ಇದನ್ನು ಸ್ವಲ್ಪ ಕ್ರಮ ತಗೋಬೇಕು. ಇದ್ರ ಬಗ್ಗೆ ನೆಟ್ಟು ಥ್ಯಾಂಕ್ ಯು.